ರಾಮಾಪುರ ಅನ್ನುವ ಗ್ರಾಮವಿದ್ದಿತ್ತು. ಆ ಊರಿನ ಕೊನೆಯಲ್ಲಿ ಒಂದು ಚಿಕ್ಕದಾದ ಹಂಚಿನ ಮನೆ. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ದಂಪತಿಗಳು ತಮ್ಮ 3 ಗಂಡು ಮಕ್ಕಳು 3 ಸೊಸೆಯರ ಜೊತೆ ಸೇರಿ ಇರುತ್ತಾರೆ. ದೊಡ್ಡ ಮಗ ರಮೇಶ್, ದೊಡ್ಡ ಸೊಸೆ ಅನಾಮಿಕಾ, 2ನೇ ಮಗ ಸುರೇಶ್, 2ನೇ ಸೊಸೆ ಅವನಿ, 3ನೇ ಮಗ ಅರುಣ್, 3ನೇ ಸೊಸೆ ಅಂಜಲಿ. ಅವರದ್ದು ಬಹಳ ಬಡ ಕುಟುಂಬ. ಅವರಿಗಿರುವುದೆಲ್ಲ ಚಿಕ್ಕದಾದ ಕ್ಯಾರೆಟ್ ತೋಟ ಮಾತ್ರವೇ. ಆ ತೋಟದಲ್ಲಿ ಬೆಳೆದ ಕ್ಯಾರೆಟ್ ಅನ್ನು ಮಾರಿ ಜೀವನ ಸಾಗಿಸುತ್ತಾ ಇರ್ತಾರೆ. ಒಂದು ದಿನ ಬೆಳಗ್ಗೆ ಮನೆಯಲ್ಲಿ ಎಲ್ಲರೂ ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ. ಶಾರದಾ ಪ್ರಸಾದ್ ದಿಗಿಲಿನಿಂದ ಕಾಣಿಸ್ತಾ ಇರ್ತಾರೆ. ಶಾರದಾ, ಈ ಸಲ ಕ್ಯಾರೆಟ್ ಬೆಳೆ ಚೆನ್ನಾಗಿ ಬಂದಿದೆ ಹೊರತು ಮಾರ್ಕೆಟ್ ಅಲ್ಲಿ ರೇಟ್ ಇದೆಯೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಕೈಯಲ್ಲೇನೋ ಚಿಲ್ಲರೆ ಕಾಸಿಲ್ಲ. ಏನು ಅಂದ್ರೆ ನೀವು ಅಷ್ಟೊಂದು ಯೋಚನೆ ಮಾಡ್ಬಿಡಿ. ನಮ್ಮ ಸೊಸೆಯಂದ್ರು 3 ಕಷ್ಟಪಟ್ಟು ಬೆಳೆದಿದ್ದಾರೆ. ಖಚಿತವಾಗಿ ಒಳ್ಳೆ ರೇಟೇ ಬರುತ್ತೆ. ಹೌದಪ್ಪ, ಅನಾಮಿಕಾ, ಅವನಿ, ಅಂಜಲಿ 3 ಬಿಸಿಲು ಅನ್ನದೇ ಮಳೆ ಅನ್ನದೇ ತೋಟದ ಕೆಲಸ ಮಾಡಿದ್ದಾರೆ. ಈ ಸಲ ಕ್ಯಾರೆಟ್ ಬಹಳ ಕೆಂಪಾಗಿ ತಾಜಾವಾಗಿ ಕೂಡ ಇದೆ. ಹೌದಪ್ಪ, ನಾವು ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಜನ ಮೈ ಮೇಲ್ ಬಿದ್ದಿ ತಗೋತಾರೆ. ಅವನಿ ಅಂತೂ ದಿನವೂ ನೀರ್ ಹಾಕಿ ಕೂಡ ಬೆಳೆಸಿದಾಳೆ. ಅಂಜಲಿ ಕೂಡ ಕಡಿಮೆ ಏನು ಮಾಡಿಲ್ಲಪ್ಪ. ಕಳೆ ತೆಗೆಯೋದ್ರಲ್ಲಿ ಅವಳದ್ದೇ ಮೇಲ್ಗೈ. ಮಾವಯ್ಯ, ನೀವು ಆಲೋಚಿಸಬೇಡಿ. ಈ ದಿನ ನಾವು 3 ಮಾರ್ಕೆಟ್ಗೆ ಹೋಗ್ತೀವಿ. ಖಚಿತವಾಗಿ ಎಲ್ಲ ಮಾರ್ಬಿಟ್ಟು ದುಡ್ಡು ಜೊತೆಗೆ ಮನೆಗೆ ಬರ್ತೀವಿ. ಹೌದು ಮಾವಯ್ಯ, ನೀವು ಅತ್ತೆ ಮನೇಲಿ ವಿಶ್ರಾಂತಿ ತಗೊಳ್ಳಿ. ಭಾವ ಅವರು ತೋಟದ ಕೆಲಸ ನೋಡ್ಕೋತಾರೆ. ಮಾರೋ ಜವಾಬ್ದಾರಿ ನಮ್ದು. ಅತ್ತೆ, ನಮ್ಮ ಮೇಲೆ ನಂಬಿಕೆ ಇಡಿ. ಸಾಯಂಕಾಲಕ್ಕೆಲ್ಲ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ತರ್ತೀವಿ. ಸರಿಯಮ್ಮ, ನಿಮ್ಮ ನಂಬಿಕೆನೇ ನನಗೆ ಧೈರ್ಯ ಕೊಡ್ತಾ ಇದೆ. ಜಾಗೃತಿಯಾಗಿ ಹೋಗ್ಬನ್ನಿ. ಹಾಗೆ 3 ಸೊಸೆಯಂದಿರು ಕ್ಯಾರೆಟ್ ಬುಟ್ಟಿಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಾರ್ಕೆಟ್ಗೆ ಹೊರಡುತ್ತಾರೆ. ಮಾರ್ಕೆಟ್ ಬಹಳ ರದ್ದಿಯಾಗಿರುತ್ತದೆ. ಅವರು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕ್ಯಾರೆಟ್ ಅನ್ನು ಅಂದವಾಗಿ ಜೋಡಿಸುತ್ತಾರೆ. ಹಾಗಿರುವಾಗ ಮಾರ್ಕೆಟ್ನಲ್ಲಿ ಜನ ತುಂಬಾನೇ ಇದ್ರು ಹೊರತು ಯಾಕೋ ಆ ದಿನ ಕ್ಯಾರೆಟ್ ಕೊಂಡ್ಕೊಳ್ಳೋದಕ್ಕೆ ಯಾರು ಮುಂದಕ್ಕೆ ಬರಲೇ ಇಲ್ಲ. ಪಕ್ಕದಲ್ಲೇ ಇರುವ ತರಕಾರಿಯವರ ಹತ್ರ ಜನ ಇರ್ತಾರೆ, ಆದರೆ ಇವರ ಹತ್ರಕ್ಕೆ ಯಾರು ಬರ್ತಾ ಇರ್ಲಿಲ್ಲ. ಬಿಸಿಲೇನೋ ಹೆಚ್ಚಾಗ್ತಾ ಇರುತ್ತದೆ. ಏನವನಿ, ಬೆಳಗ್ಗೆಯಿಂದ ಒಬ್ರು ಕೂಡ ಬಂದಿಲ್ಲ. ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಯಾಕೆ ಕೊಂಡ್ಕೋತಾ ಇಲ್ವೋ? ನಂಗೂ ಅರ್ಥವಾಗ್ತಿಲ್ಲ ಅಕ್ಕ. ಎಲ್ರು ನೋಡಿ ಹೋಗ್ತಾ ಇದ್ದಾರೆ ಹೊರತು ಒಬ್ರು ರೇಟ್ ಕೇಳ್ತಾ ಇಲ್ಲ. ಅಕ್ಕ, ನಂಗೆ ಭಯವಾಗ್ತಿದೆ. ಈ ದಿನ ಇದು ಮಾರದೇ ಇದ್ರೆ ನಾಳೆಗೆ ಬಾಡಿ ಹೋಗುತ್ತೆ. ಆಗ ನಿಜಕ್ಕೂ ಯಾರು ಕೊಂಡ್ಕೊಳ್ಳಲ್ಲ. ಮನೆಗೆ ಹೋದ್ರೇನು, ಅತ್ತೆಗೆ ಏನ್ ಉತ್ತರ ಹೇಳ್ಬೇಕು? ಇಷ್ಟರಲ್ಲಿ ಒಬ್ಬಾಕೆ ಅವರ ಹತ್ರ ಬರ್ತಾಳೆ. ಏನಮ್ಮ, ಕ್ಯಾರೆಟ್ ಹೇಗ್ ಕೊಡ್ತಾ ಇದ್ದೀರಾ? ಕೆಜಿ 20 ರೂಪಾಯಿನೇಮ್ಮ, ತುಂಬಾ ತಾಜಾವಾಗಿದೆ. ಈಗ್ಲೇ ತೋಟದಿಂದ ತಂದಿದ್ದೀವಿ, ತಗೊಳ್ಳಿ. 20 ರೂಪಾಯಿನ? ಪಕ್ಕದಲ್ಲಿ 15 ರೂಪಾಯಿಗೆ ಕೊಡ್ತಾ ಇದ್ದಾನೆ. ಮೇಲಾಗೆ ನಿಮ್ಮ ಕ್ಯಾರೆಟ್ ನೋಡ್ತಾ ಇದ್ರೆ ತುಂಬಾ ಚಿಕ್ಕದಾಗಿದೆ, ನನಗ್ ಬೇಡಮ್ಮ. ಹಾಗೆ ಎಂದು ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. 3 ಸೊಸೆಯರು ನಿರಾಸೆಯಿಂದ ನೋಡ್ತಾ ಇರ್ತಾರೆ. ನೋಡಿದ್ಯಾಕ, 15 ರೂಪಾಯಿ ಅಂತೆ. ನಾವು ಪಟ್ಟ ಕಷ್ಟಕ್ಕೆ ಆ ರೇಟ್ ಏನು ಗಿಟ್ಟೋದಿಲ್ಲ. ಹೌದಕ್ಕ, ಗೊಬ್ಬರಕ್ಕೆ ಬೀಜಕ್ಕಾದ ರೇಟ್ ಕೂಡ ಬರಲ್ಲ. ಹೀಗಾದ್ರೆ ನಾವು ಹಸಿವೆಯಲ್ಲೇ ಇರ್ಬೇಕು. ಏನೋ ಒಂದು ಮಾಡ್ಬೇಕು. ಹೀಗೆ ಯೋಚಿಸುತ್ತಾ ಕೂದ್ರೆ ಲಾಭವಿಲ್ಲ. ಜನ ಹಸಿ ಕ್ಯಾರೆಟ್ ತಗೋತಾ ಇಲ್ಲ ಅಂದ್ರೆ ಏನಾದ್ರೂ ರುಚಿಯಾಗಿ ಕೊಟ್ರೆ ಬಿಡೋದಿಲ್ಲ. ಅಂದ್ರೆ ಏನ್ ಮಾಡೋಣ ಅಕ್ಕ? ಹೋಗ್ಲಿ, ಏನಾದ್ರೂ ಅಡ್ಗೆ ಮಾಡಿ ಮಾರೋಣವಾ? ಅರೆ, ಅಡ್ಗೆ ಯಾರು ತಗೋತಾರೆ ಅಕ್ಕ? ಅನ್ನ ಕೂಡ ಮಾಡ್ಬೇಕಲ್ವಾ? ನಮ್ ಹತ್ರ ಅಷ್ಟು ಸಾಮಾನ್ ಎಲ್ಲಿದೆ? ಅಡ್ಗೆ ಅಲ್ಲ, ಹಲ್ವಾ, ಕ್ಯಾರೆಟ್ ಹಲ್ವಾ. ಹಲ್ವಾನಾ? ಅಕ್ಕ, ಇಲ್ಲಿ ಮಾರ್ಕೆಟ್ ಅಲ್ಲಿ ಹಲ್ವಾ ಹೇಗೆ ಮಾಡ್ತೀವಿ? ಅದಕ್ಕೆ ತುಪ್ಪ, ಹಾಲು, ಸಕ್ಕರೆ ಎಲ್ಲ ಬೇಕಲ್ವಾ? ನನ್ ಹತ್ರ ಸ್ವಲ್ಪ ಎತ್ತಿಟ್ಟ ದುಡ್ಡಿದೆ. ಪಕ್ಕದಲ್ಲೇ ಕಿರಾಣ ಶಾಪ್ ಇದೆ ಅಲ್ಲ, ಅಲ್ಲಿಗೆ ಹೋಗಿ ಸಕ್ಕರೆ, ಹಾಲು, ಸ್ವಲ್ಪ ಯಾಲಕ್ಕಿ ಪುಡಿ ತರೋಣ. ನಮ್ ಹತ್ರ ಇರುವ ಚಿಕ್ಕ ಗ್ಯಾಸ್ ಸ್ಟವ್ ಹೇಗೂ ತಂದಿದೀವಲ್ಲ, ಟೀ ಮಾಡ್ಕೊಳ್ಳೋಣ ಅಂತ ಅದನ್ನೇ ಉಪಯೋಗಿಸೋಣ. ಆದ್ರೆ ಹೇಗೆ ಅಕ್ಕ? ಜನ ಕೊಂಡ್ಕೋತಾರೆ ಅಂತೀಯಾ? ಖಚಿತವಾಗಿ ಕೊಂಡ್ಕೋತಾರೆ ಅಂಜಲಿ. ಹಸಿ ಕ್ಯಾರೆಟ್ ವಾಸನೆ ಬೇರೆ, ತುಪ್ಪದಲ್ಲಿ ಬೇಯಿಸಿದ ಹಲ್ವಾದ ವಾಸನೆ ಬೇರೆ. ಆ ವಾಸನೆಗೆ ಜನ ಬರ್ತಾರೆ. ನಮ್ಮ ಹತ್ರವಿರುವ ಕ್ಯಾರೆಟ್ ಎಲ್ಲ ಹೀಗೆ ಮಾರಾಟೋದಕ್ಕಿಂತ ಹೀಗೆ ಪ್ರಯತ್ನಿಸೋದು ಒಳ್ಳೇದಲ್ವಾ? ಅಕ್ಕ ಹೇಳಿದ್ದು ನಿಜಾನೇ ಅಂಜಲಿ, ಪ್ರಯತ್ನಿಸೋಣ. ನಾನು ಹೋಗಿ ಹಾಲು, ಸಕ್ಕರೆ ತರ್ತೀನಿ. ನಾನು ಕ್ಯಾರೆಟ್ ತೊಳೆದು ತುರಿತೀನಿ. ಸರಿ, ನಾನು ಒಲೆ ಸಿದ್ಧ ಮಾಡ್ಕೋತೀನಿ, ಬನ್ನಿ, ತಡ ಬೇಡ. 3 ಸೊಸೆಯಂದಿರು ಚಕಚಕ ಕೆಲಸಗಳಲ್ಲಿ ಬೀಳುತ್ತಾರೆ. ಅವನಿ ಹೋಗಿ ಸಾಮಾನು ತರುತ್ತಾಳೆ. ಅಂಜಲಿ ವೇಗವಾಗಿ ಕ್ಯಾರೆಟ್ ತುರಿಯುತ್ತಾಳೆ. ಅನಾಮಿಕಾ ಒಲೆ ಬೆಳಗಿಸಿ ಕಡಾಯಿ ಇಡುತ್ತಾಳೆ. ಹಾಗೆ ಅಡುಗೆ ಶುರುವಾಗುತ್ತದೆ. ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕ್ಯಾರೆಟ್ ತುರಿಯನ್ನು ಹಾಕುತ್ತಾಳೆ. ಅಬ್ಬಾ ಅಕ್ಕ, ಈಗ್ಲೇ ಒಳ್ಳೆ ವಾಸನೆ ಬರ್ತಾ ಇದೆ. ಹಸಿ ಕ್ಯಾರೆಟ್ ಹೋಗಿ ಗಮ್ಮನೆ ವಾಸನೆ ಬರ್ತಾ ಇದೆ ಅಕ್ಕ.
ಹೌದು ಅಕ್ಕ, ಈ ವಾಸನೆ ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನಿಲ್ಲಿ ನಿಲ್ಲಿ, ಇನ್ನೂ ಆಗಿಲ್ಲ, ಈಗ ಹಾಲು ಹಾಕ್ಬೇಕು. ಅವನಿ, ಆ ಹಾಲ್ ಪ್ಯಾಕೆಟ್ ಇಲ್ಲಿ ಕೊಡು. ಆಗ ಅನಾಮಿಕಾ ಹಾಲು ಹಾಕಿ ಕಲಿಸುತ್ತಾ ಇದ್ದರೆ ಆ ವಾಸನೆ ಮಾರ್ಕೆಟ್ ಎಲ್ಲ ವ್ಯಾಪಿಸಲಿಕ್ಕೆ ಶುರುವಾಗುತ್ತೆ. ದಾರಿಯಲ್ಲಿ ಹೋಗುವವರು ನಿಂತು ಕೂಡ ನೋಡಲಿಕ್ಕೆ ಶುರು ಮಾಡ್ತಾರೆ. ಆಗ ದಾರಿಯಲ್ಲಿ ಹೋಗುವವರಲ್ಲಿ ಒಬ್ಬ ವ್ಯಕ್ತಿ ಹೀಗಂತಾನೆ, ಏನಮ್ಮ, ಏನ್ ಮಾಡ್ತಾ ಇದ್ದೀರಾ? ವಾಸನೆ ಅದ್ರಿ ಹೋಗ್ತಾ ಇದೆ. ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿಯಾಗಿ ಗಮ್ಮಂತ ಇರುತ್ತೆ, 5 ನಿಮಿಷದಲ್ಲೇ ತಯಾರಾಗುತ್ತೆ. ಹೌದಾ? ಹಾಗಾದ್ರೆ ನಂಗೊಂದ್ ಪ್ಲೇಟ್ ಶುದ್ಧ ಮಾಡಿ. ಇಲ್ಲಿ ಯಾವಾಗ್ಲೂ ತರಕಾರಿ ನೋಡ್ತೀನಿ ಹೊರತು ಹೀಗೆ ಹಲ್ವಾ ಮಾಡೋದು ನೋಡಿಲ್ಲ. ನೋಡಿದ್ಯಾ ಅಕ್ಕ, ಆಗ್ಲೇ ಆರ್ಡರ್ ಬಂದ್ಬಿಟ್ಟು. ಅಕ್ಕ, ಬೇಗ ಸಕ್ಕರೆ ಹಾಕು, ಪಾಕ ಬರ್ಬೇಕಲ್ಲ. ಇಲ್ಲೋಡು, ಹಾಕ್ತಾ ಇದ್ದೀನಿ. ಅಂಜಲಿ, ನೀನು ಆ ಯಾಲಕ್ಕಿ ಪುಡಿ ಕುಟ್ಟಿಡು ಎಂದು ಅನ್ನುತ್ತಲೇ ಅನಾಮಿಕಾ ಸಕ್ಕರೆ ಹಾಕಿ ಬಹಳ ಕಲಿಸುತ್ತಾಳೆ. ಹಲವಾ ಹೊಂದಿಕೊಳ್ಳುತ್ತಾ ಇರುವಾಗ ಅಂಜಲಿ ಯಾಲಕ್ಕಿ ಪುಡಿಯನ್ನ ಚೆಲ್ಲುತ್ತಾಳೆ. ಬಣ್ಣ, ರುಚಿ, ವಾಸನೆ ಅದ್ಭುತವಾಗಿರುತ್ತದೆ. ರೆಡಿ, ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ. ಆಗ ಅನಾಮಿಕಾ ಆ ವ್ಯಕ್ತಿಗೆ ಒಂದು ಚಿಕ್ಕದಾದ ಎಲೆಯ ದೊನ್ನೆಯಲ್ಲಿ ಕ್ಯಾರೆಟ್ ಹಲ್ವಾ ಹಾಕಿ ಕೊಡ್ತಾಳೆ. ಅದ್ಭುತ, ತುಂಬಾ ಚೆನ್ನಾಗಿದೆ ಅಮ್ಮ. ಸ್ವೀಟ್ ಸರಿಯಾಗಿ ಸರಿ ಹೋಗಿದೆ. ಇನ್ನೊಂದ್ ಪ್ಲೇಟ್ ಕೊಡಿ, ನಮ್ಮ ಪಾಪುಗೆ ತಗೊಂಡು ಹೋಗ್ತೀನಿ. ಬಹಳ ಸಂತೋಷ ಸರ್. ಆ ವ್ಯಕ್ತಿ ಹೇಳಿದ ಮಾತು, ಆ ಹಲ್ವಾ ವಾಸನೆ ಕ್ಷಣದಲ್ಲಿ ಊರೆಲ್ಲ ವ್ಯಾಪಿಸುತ್ತದೆ. ಮಾರ್ಕೆಟ್ ನಲ್ಲಿರುವ ಜನ ತರಕಾರಿ ತಗೊಳ್ಳೋದನ್ನು ಬಿಟ್ಟು ಹಲ್ವಾಗಾಗಿ ನಿಲ್ಲುತ್ತಾರೆ. ಅಮ್ಮ, ನಂಗೊಂದ್ 2 ಪ್ಲೇಟು. ನಂಗೆ 3 ಪ್ಲೇಟು ಸಿದ್ಧ ಮಾಡಮ್ಮ. ನಿಜಕ್ಕೂ ಈ ವಾಸನೆಗೆ ಅರ್ಧ ಹಸುವೆ ತೀರ ಹೋಗ್ತಾ ಇದೆ. ನಂಗೊಂದ್ ಪ್ಲೇಟ್ ಕೊಡಿ. ಎಲ್ರಿಗೂ ಕೊಡ್ತೀವಿ, ಗಾಬರಿ ಆಗ್ಬೇಡಿ, ಇನ್ನು ತುಂಬಾ ಇದೆ. ಅವನಿ, ನೀನು ದುಡ್ಡನ್ನು ಜಾಗೃತಿಯಾಗಿ ತಗೋ. ಅಂಜಲಿ, ನೀನು ಇನ್ನು ಸ್ವಲ್ಪ ಕ್ಯಾರೆಟ್ ತುರಿದ್ಬಿಡು. ಇರುವ ಹಲ್ವಾ ಆಗಿ ಹೋಗ್ತಾ ಇದೆ, ನಾವು ಮತ್ತೆ ಮಾಡೋಣ. ಸರಿ ಅಕ್ಕ. ಅಮ್ಮೋ, ಜನ ಹೇಗೆ ಬರ್ತಾ ಇದ್ದಾರೆ ನೋಡು. ಇದಕ್ಕೂ ಮೊದಲು ನಮ್ಮ ಮುಖ ಕೂಡ ನೋಡದೆ ಇರೋರು ಈಗ ಕ್ಯೂನಲ್ಲಿ ನಿಂತಿದ್ದಾರೆ. ಅಕ್ಕ, ನಿನ್ನ ಉಪಾಯ ಸೂಪರ್. ಹಸಿ ಕ್ಯಾರೆಟ್ ಅಂದ್ರೆ ಕಿಲೋ 20. ಈಗ 1 ಕಪ್ ಹಲ್ವಾನ 30ಕ್ಕೆ ಮಾರ್ತಾ ಇದೀವಿ. ಲಾಭ ನೋಡು ಎಷ್ಟು ಬರ್ತಾ ಇದೆ. ದುಡ್ಡು ಮುಖ್ಯ ಅಲ್ಲ ಅಂಜಲಿ, ನಮ್ಮ ಕಷ್ಟ ವೃಥಾ ಆಗಬಾರದು. ನಾವು ಬೆಳೆದ ಬೆಳೆಗೆ ಬೆಲೆ ಬರಬೇಕು ಎಂದು ಅವರು ಒಂದು ಬಾಣಲೆ ನಂತರ ಇನ್ನೊಂದು ಬಾಣಲೆ ಹಲ್ವಾ ಮಾಡ್ತಾನೆ ಇರ್ತಾರೆ. ತಂದ ಕ್ಯಾರೆಟ್ ಎಲ್ಲ ಆಗಿ ಹೋಗುತ್ತದೆ. ಸಾಯಂಕಾಲವಾಗುವ ಹೊತ್ತಿಗೆ ಅವರ ಹತ್ರ 1 ಕ್ಯಾರೆಟ್ ಚೂರು ಕೂಡ ಉಳಿದಿರಲಿಲ್ಲ. ಆದ್ರೆ ಅವರ ಪೆಟ್ಟಿಗೆ ತುಂಬಾ ದುಡ್ಡಿರುತ್ತದೆ. ಹಾಗೆ ಸಾಯಂಕಾಲವಾಗುತ್ತದೆ, ಮಾರ್ಕೆಟ್ ಎಲ್ಲ ಖಾಲಿಯಾಗುತ್ತದೆ. 3 ಸೊಸೆಯಂದರು ಸಂತೋಷದಿಂದ ಸಾಮಾನನ್ನು ಜೋಡಿಸಿಕೊಳ್ತಾರೆ. ಅಕ್ಕ, ಈ ದಿನ ದುಡ್ಡು ಎಷ್ಟು ಬಂತು ಗೊತ್ತಾ? ನಾವು ಹಸಿ ಕ್ಯಾರೆಟ್ ಮಾರಿದರೆ ಬರೋದಕ್ಕಿಂತ 10 ಪಟ್ಟು ಹೆಚ್ಚು ಬಂದಿದೆ. ನಿಜವಾಗಿನ ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಮಾವಯ್ಯ ಕೇಳಿದ್ರೆ ಖುಷಿಯಿಂದ ಎಗರಿ ಬೀಳ್ತಾರೆ. ಇದೆಲ್ಲ ನಮ್ಮೆಲ್ಲರ ಖುಷಿ. ನಾವು ಭಯಪಟ್ಟು ಓಡಿ ಹೋಗಿಲ್ಲ, ಧೈರ್ಯದಿಂದ ಆಲೋಚಿಸಿದ್ವಿ. ಬನ್ನಿ ಮನೆಗೆ ಹೋಗೋಣ, ಅತ್ತೆಯವರು ಗಾಬರಿ ಆಗ್ತಾರೆ. ಹಾಗೆ ಅವರು ಮನೆಗೆ ಹೋಗುವ ದಾರಿಯಲ್ಲಿ ಒಳ್ಳೆಯ ಅಕ್ಕಿ, ತೊಗರಿಬೇಳೆ, ಎಣ್ಣೆ, ತರಕಾರಿ, ಅತ್ತೆ ಮಾವಂದಿರಿಗೆ ಔಷಧಿ, ಗಂಡಂದಿರಿಗೆ ಹೊಸ ಬಟ್ಟೆ ಕೂಡ ಕೊಂಡ್ಕೋತಾರೆ. ಮನೆಗೆ ಹೋಗುವ ಹೊತ್ತಿಗೆ ಕತ್ತಲಾಗುತ್ತದೆ. ಶಾರದಾ ಪ್ರಸಾದ್ ಮಕ್ಕಳು ಜಗಲಿ ಹೊರಗೆ ಕೂತ್ಕೊಂಡು ಇವ್ರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಏನು ಅಂದ್ರೆ, ಮಕ್ಕಳು ಇನ್ನು ಯಾಕೆ ಬಂದಿಲ್ಲ? ಕತ್ತಲಾಗಿ ಹೋಯ್ತು, ಕ್ಯಾರೆಟ್ ಮಾರಾಟವಾಯ್ತೋ ಇಲ್ವೋ? ಬರ್ತಾರೆ ಕಣೆ, ಬಹುಶಃ ಮಾರ್ಕೆಟ್ ತಡವಾಯ್ತೋ ಏನೋ. ಅಲ್ಲೋಡು, ಅವ್ರು ಬರ್ತಾ ಇದ್ದಾರೆ. ಕೈಯಲ್ಲಿ ಚೀಲಗಳು ತುಂಬಾ ಇದೆ, ಮುಖದಲ್ಲಿ ನಗು ಕೂಡ ಕಾಣಿಸ್ತಾ ಇದೆ. ಆಗ 3 ಸೊಸೆಯಂದಿರು ಒಳಗೆ ಬರುತ್ತಾರೆ. ಅವರ ಮುಖಗಳು ಸುಸ್ತಾಗಿದ್ದರೂ ಕಣ್ಣಲ್ಲಿ ಸಂತೋಷ ಹೊಳೆಯುತ್ತಾ ಇರುತ್ತದೆ. ಅತ್ತೆಯೇ, ಮಾವಯ್ಯ, ನಾವು ಬಂದ್ಬಿಟ್ವಿ. ಅಮ್ಮಯ್ಯ, ಬಂದ್ರಮ್ಮ ತಾಯಿ. ಏನಾಯ್ತಮ್ಮ, ಯಾಕೆಷ್ಟು ಲೇಟ್ ಆಯ್ತು? ಸಾಮಾನ್ ತಂದಿದ್ದೀರಾ? ಅವನಿ ಚೀಲಗಳನ್ನು ಕೆಳಗಿಡುತ್ತಾ, ಸಾಮಾನಷ್ಟೇ ಅಲ್ಲ ಅತ್ತೆ, ಸಂತೋಷ ಕೂಡ ತಂದಿದೀವಿ. ಮಾವಯ್ಯ, ಈ ದಿನ ಏನಾಯ್ತು ಗೊತ್ತಾ? ನಮ್ಮ ಕ್ಯಾರೆಟ್ ಯಾರು ಕೊಂಡಿರ್ಲಿಲ್ಲ. ಅರೆ, ಯಾರು ಕೊಂಡ್ಕೊಂಡಿಲ್ವಾ? ಮತ್ತೆ ಚೀಲಗಳೇನಮ್ಮ? ಈ ಸಾಮಾನು ಹೇಗೆ ತಂದ್ರಿ? ಕ್ಯಾರೆಟ್ ಮಾರಾಟವಾಗ್ದಿದ್ರೇನು ನಾವ್ ಅದನ್ನ ಹಾಗೆ ಬಿಟ್ಟಿಲ್ಲ. ಅದನ್ನ ಆಗಿಂದಾಗ್ಲೇ ಹಲ್ವಾ ಮಾಡಿ ಮಾರಿದ್ವಿ. ಹಲ್ವಾನ? ಮಾರ್ಕೆಟ್ ಅಲ್ಲ? ಹೌದು ರಮೇಶ್ ಅವರೇ, ಹಸಿ ಕ್ಯಾರೆಟ್ ಯಾರು ಕೊಂಡ್ಕೋತಾ ಇಲ್ಲ ಅಂತ ನನ್ನ ಐಡಿಯಾದಿಂದ ಹಲ್ವಾ ಮಾಡಿದ್ವಿ. ಜನ ಅಂತೂ ಮೈ ಮೇಲ್ ಬಿದ್ದು ಕೊಂಡ್ಕೊಂಡ್ರು. ಇಲ್ಲಿ ನೋಡು, ಈ ದಿನ ಸಂಪಾದನೆ. ಹಾಗೆ ಎಂದು ಅನಾಮಿಕಾ ದುಡ್ಡಿನ ಚೀಲವನ್ನು ಮಾವನ ಕೈಯಲ್ಲಿಡುತ್ತಾಳೆ. ಪ್ರಸಾದ್ ಕಣ್ಣು ಚಮಕಿಸುತ್ತದೆ. ಅರೆ ರಮೇಶು, ಸುರೇಶು, ಅರುಣ್, ನೋಡಿದ್ರಾ ನಿಮ್ಮ ಹೆಂಡತಿಯರ ಜಾಣ್ಮೆ? ಮಣ್ಣಿನಿಂದ ಮಾಣಿಕ್ಯವನ್ನು ತೆಗೆದಿದ್ದಾರೋ. ಅನಾಮಿಕಾ, ನಿಜವಾಗಿ ಹಲ್ವಾ ಮಾಡಿದ್ರಾ? ಎಷ್ಟು ಧೈರ್ಯನೇ ನಿಮ್ಗೆ? ಧೈರ್ಯ ಅಲ್ಲ ಅತ್ತೆ, ಹಸುವೆ. ನಮ್ಮ ಕುಟುಂಬ ಹಸುವಿನಿಂದ ಇರಬಾರ್ದು ಅಂತ ಆ ಆಲೋಚನೆ ಬಂತು. ಅವನಿ ಅಂಜಲಿ ಕೂಡ ಇಲ್ದೇ ಇದ್ದಿದ್ರೆ ನಾನೊಬ್ಬಳೆ ಏನು ಮಾಡೋಕ್ ಆಗ್ತಾ ಇರ್ಲಿಲ್ಲ. ಅವರು ಸಾಮಾನು ತಂದು ಕ್ಯಾರೆಟ್ ತುರ್ದು ಸಹಾಯ ಮಾಡಿದ್ರು. ಅವನಿ, ನಿಂಗಿಷ್ಟು ಜಾಣ್ಮೆ ಇದೆ ಅಂತ ಅಂದ್ಕೊಂಡಿರ್ಲಿಲ್ಲ. ಬಹಳ ಗ್ರೇಟ್. ಎಲ್ಲ ಅಕ್ಕನ ಜಾಣ್ಮೆ. ಅಂಜಲಿ,
ನೀನು ತಿರಿದ ಕ್ಯಾರೆಟೇ ಹಲ್ವಾಗೆ ರುಚಿ ತಂದಿದೆ. ಹೋಗ್ಲಿ ಬಿಡಿ, ಜೋಕ್ ಮಾಡ್ಬೇಡಿ. ಅತ್ತೆ, ಆ ಚೀಲದಲ್ಲಿ ನಿಮಗಿಷ್ಟವಾದ ಹಣ್ಣು ಕೂಡ ತಂದಿದೀವಿ. ನಿಮ್ ಹೊಟ್ಟೆ ತಣ್ಣಗಿರ್ಲಮ್ಮ. ಸೊಸೆ ಅಂದ್ರೆ ನಿಮ್ ಹಾಗಿರ್ಬೇಕು. ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಅದನ್ನ ಎದುರಿಸಿ ಗೆದ್ದಿದ್ದೀರಾ. ಈ ದಿನ ನಿಜವಾಗಿ ಹಬ್ಬದ ದಿನ. ರಮೇಶು, ನಾಳೆಯಿಂದ ನಾವು ಕೇವಲ ಕ್ಯಾರೆಟ್ ಮಾರೋದಲ್ಲ, ಮತ್ತೇನ್ ಮಾಡೋಣಪ್ಪ? ತೋಟದಲ್ಲಿ ಒಂದು ಕಡೆ ಚಿಕ್ಕ ಶೆಡ್ ಹಾಕೋಣ. ಅಲ್ಲೇ ನಮ್ಮ ಸೊಸೆಯಂದ್ರು ಬಿಸಿ ಬಿಸಿಯಾಗಿ ಹಲ್ವಾ ಮಾಡ್ತಾರೆ. ನಾವು ಪ್ಯಾಕಿಂಗ್ ಮಾಡಿ ಪಕ್ಕದೂರಲ್ಲಿ ಮಾರೋಣ. ಮಾವೇ ಹೇಳಿದ್ದು ಒಳ್ಳೆ ಆಲೋಚನೆ. 3 ಸೊಸೆಯಂದಿರ ಕ್ಯಾರೆಟ್ ಹಲ್ವಾ ಅಂತ ಬೋರ್ಡ್ ಇಡೋಣ. ಹೌದಕ್ಕ, ನಮ್ಮ ಹಲ್ವಕ್ಕೆ ಬ್ರ್ಯಾಂಡ್ ಅದೇ. ನಮ್ಮೂರಲ್ಲೇ ಅಲ್ಲ, ಸಿಟಿಗೆ ಕೂಡ ಕಳ್ಸೋಣ. ನಮ್ಮ ಕಷ್ಟವೆಲ್ಲ ತೀರಿದ ಹಾಗೆ. ಇರಿ, ಮೊದ್ಲು ಕೈಕಾಲು ತೊಳ್ಕೊಂಬನ್ನಿ. ಅನಾಮಿಕಾ, ಆ ಹಲ್ವಾ ಏನೋ ನಮ್ ಕೂಡ ಸ್ವಲ್ಪ ರುಚಿ ತೋರಿಸ್ಬಾರ್ದಾ? ಜನ ಮೈಮೇಲ್ ಬಿದ್ದು ತಿಂದ್ರು ಅಂದ್ರೆ ಎಷ್ಟು ಚೆನ್ನಾಗಿರುತ್ತೋ ನೋಡ್ಬೇಕಲ್ಲ. ತಪ್ಪದೇ ಅತ್ತೆ, ನಿಮಗಾಗಿ ಸ್ವಲ್ಪ ಮಿಗಿಲಿಸಿ ತಂದಿದ್ದೀವಿ. ಆ ರಾತ್ರಿ ಆ ಚಿಕ್ಕ ಮನೆ ನಗುವಿನಿಂದ ತುಂಬಿ ಹೋಗುತ್ತದೆ. ಬಡತನ ಅನ್ನುವ ಕತ್ತಲೆಯನ್ನು ಬುದ್ಧಿವಂತಿಕೆ ಅನ್ನುವ ದೀಪದಿಂದ ಆ ಸೊಸೆಯಂದರು ಓಡಿಸುತ್ತಾರೆ. ಹೊರಗಡೆ ಬೆಳದಿಂಗಳು ಹರಡಿದ್ದರೆ ಎಲ್ಲರೂ ಸೇರಿ ಭವಿಷ್ಯತ್ತಿನ ಬಗ್ಗೆ ಆಸೆಯಿಂದ ಮಾತನಾಡಿಕೊಳ್ತಾ ಇರ್ತಾರೆ. ಸ್ವಲ್ಪ ದಿನಗಳ ನಂತರ ಹಾಗೆ ಅನಾಮಿಕಾ ಆಲೋಚನೆಯಿಂದ ಶುರುವಾದ ಆ ಚಿಕ್ಕ ಪ್ರಯತ್ನ ಈಗ ದೊಡ್ಡ ವ್ಯಾಪಾರವಾಗಿ ಬದಲಾಗಿ ಮನೆಯ ಮುಂದೆ 3 ಬಡ ಸೊಸೆಯರ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಎನ್ನುವ ಬೋರ್ಡು ಬೆಳಗುತ್ತದೆ. ಅಡಿಗೆ ಮನೆಯಲ್ಲಿ ಅನಾಮಿಕಾ, ಅವನಿ, ಅಂಜಲಿಯರು ದೊಡ್ಡ ದೊಡ್ಡ ಕಡಾಯಿಯಲ್ಲಿ ಹಲ್ವಾ ಮಾಡ್ತಾ ಬ್ಯುಸಿಯಾಗಿರ್ತಾರೆ. ಅಕ್ಕ, ಈ ದಿನ 50 ಕೆಜಿ ಆರ್ಡರ್ ಬಂದಿದೆ, ಬೇಗ ಮಾಡ್ಬೇಕು. ನನ್ ಕೈ ನೋವಾಗ್ತಾ ಇದೆ. ಆದ್ರೆ ಬರುವ ಲಾಭವನ್ನು ನೋಡ್ತಾ ಇದ್ರೆ ನೋವು ಗೊತ್ತಾಗ್ತಾ ಇಲ್ಲ. ಕಷ್ಟಪಡಿದ್ರೆ ಫಲ ಇರುತ್ತೆ ಅಂಜಲಿ. ನೋಡು, ಒಂದು ಕಾಲದಲ್ಲಿ ತಿನ್ನೋಕೆ ಗತಿ ಇಲ್ದಿದ್ದ ನಾವು ಈಗ 4ವರಿಗೆ ಕೆಲಸ ಕೊಡುವ ಸ್ಥಾಯಿಗೆ ಬಂದಿದ್ದೀವಿ. ಹೌದಕ್ಕ, ಅತ್ತೆಯವರು ಎಷ್ಟು ಸಂತೋಷವಾಗಿದ್ದಾರೋ. ಹಾಗೆ ಆ 3 ಸೊಸೆಯಂದರು ತಮ್ಮ ಐಕ್ಯಮತ್ಯದಿಂದ, ಬುದ್ಧಿವಂತಿಕೆಯಿಂದ ಆ ಬಡ ಕುಟುಂಬದ ಹಣೆಬರಹವನ್ನೇ ಬದಲಾಯಿಸಿರುತ್ತಾರೆ. ಕಷ್ಟ ಬಂದಾಗ ಭಯಪಡಬಾರದು, ಒಗ್ಗಟ್ಟಾಗಿ ಎದುರಿಸಬೇಕು ಎಂದು ಇವರು 3 ನಿರೂಪಿಸುತ್ತಾರೆ. ಆ ಊರಿನಲ್ಲಿ ಈಗ ಯಾರನ್ನು ಕೇಳಿದರೋ 3 ಸೊಸೆಯರ ಕ್ಯಾರೆಟ್ ಹಲ್ವಾದ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇರ್ತಾರೆ. ಎಲ್ಲರೂ ಸಂತೋಷದಿಂದ, ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ರಾಮಾಪುರದಲ್ಲಿ ಸಂಕ್ರಾಂತಿ ಸಂಭ್ರಮಗಳು ಅಂಬರವನ್ನು ತಾಗಿರುತ್ತದೆ. ಊರೆಲ್ಲ ಅಡಿಗೆ ತಿಂಡಿಗಳ ವಾಸನೆ, ಹರಿದಾಸರ ಕೀರ್ತನೆಗಳಿಂದ ತುಂಬಿ ಹೋಗಿರುತ್ತದೆ. ಪ್ರಸಾದನ ಮನೆಯಲ್ಲಿ ಸಂಭ್ರಮ ಇನ್ನೂ 2ರಷ್ಟಾಗುತ್ತದೆ. ಏಕೆಂದರೆ ಪಟ್ಟಣದಲ್ಲಿರುತ್ತರೋ ಆ ಸುರೇಶ್, ಅರುಣ ತಮ್ಮ ಹೆಂಡತಿಯರ ಜೊತೆ ಸೇರಿ ಈ ದಿನನೇ ಬರ್ತಾ ಇರ್ತಾರೆ. ದೊಡ್ಡ ಸೊಸೆ ಅನಾಮಿಕಾ ಒಬ್ಬಳೆ ಮನೆಯಲ್ಲಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಏನೇ ಶಾರದಾ, ಕಾಫಿ ಇನ್ನೂ ಬರ್ಲಿಲ್ಲ ಯಾಕೆ? ಆ ರಮೇಶ ಹಟ್ಟಿಗೋದ್ರೆ ಹೊರಗ್ ಬರಲ್ಲ. ಅನಾಮಿಕಾ ಏನೋ ಅಡ್ಗೆ ಮನೆಯಲ್ಲಿ ಕುಸ್ತಿ ಮಾಡ್ತಾ ಇದ್ದಾಳೆ. ನನಗೆ ಮಾತ್ರ ಗಂಟ್ಲು ಒಣಗೋಗಿ ಹೊಟ್ಟೆಲಿ ಇಲಿಗಳು ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಶಾರದಾ ಅಡಿಗೆ ಮನೆಯಿಂದ, ಸ್ವಲ್ಪ ಹೊತ್ತಿರ್ರಿ, ಗಂಟೆಗೂ ಯಾಕೆ ಅರಿಸ್ತಾ ಇದ್ದೀರಾ? ಹಾಲು ಈಗ್ಲೇ ಕಾದಿದೆ, ನೋಡಿದ್ರಾ? ಅನಾಮಿಕಾ ಬೆಳಗಿನ ಜಾವನೆ ಎದ್ದು ರಂಗೋಲಿ ಹಾಕಿ ಈಗ ಎಲ್ಲರಿಗೂ ಇಷ್ಟವಾದ ಕಜ್ಜಾಯಕ್ಕಾಗಿ ಪಾಕ ಮಾಡ್ತಾ ಇದ್ದಾಳೆ. ಆ ಹುಡುಗಿ ಒಬ್ಳು ಎಷ್ಟು ಕೆಲಸ ಅಂತ ಮಾಡ್ಬೇಕು? ಅದಕ್ಕೆ ಅಲ್ವಾ ಅನಾಮಿಕಂಗೆ ಸಹಾಯ ಮಾಡೋದಕ್ಕೆ ಚಿಕ್ಕ ಸೊಸೆಂದ್ರು ಬರ್ತಾ ಇದ್ದಾರೆ. ಅವ್ರು ಬಂದ್ರೆ ಅನಾಮಿಕಂಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ ಅಂತ ಕೂತಾ ಇದ್ದೀನಿ. ವಿಶ್ರಾಂತಿನ? ಅವ್ರಿಗೆ ಹಳ್ಳಿ ಕೆಲಸ ಅಂದ್ರೇನೆ ಅಲರ್ಜಿ. AC ಇಲ್ಲ, ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಅನಾಮಿಕಂಗೆ ಅವ್ರೇನ್ ಸಹಾಯ ಮಾಡ್ತಾರೆ? ಅನಾಮಿಕಳ ಹತ್ರನೇ ಕೆಲಸ ಮಾಡಿಸ್ತಾ ಇದ್ರೆ ಸಾಕು. ಈ ಸಲ ಅವ್ರ ಜೊತೆ ಸಂಭ್ರಮ ಹೇಗಿರುತ್ತೆ ನೋಡ್ಬೇಕು. ಇಷ್ಟರೊಳಗೆ ರಮೇಶ್ ಒಳಗಡೆಗೆ ಬಂದು, ಅಪ್ಪ, ಸುರೇಶ್ ಫೋನ್ ಮಾಡ್ದ, ಟೋಲ್ ಗೇಟ್ ದಾಟಿದಾರಂತೆ, ಇನ್ನೊಂದು 10 ನಿಮಿಷದಲ್ಲಿ ಇಲ್ಲಿರ್ತಾರೆ. ಅತ್ತೆ, ಅವರಿಗೆ ಬಾದಾಮ್ ಹಾಲು ರೆಡಿ ಮಾಡಿದ್ದೀನಿ. ಅವರು ಬರ್ತಲೇ ಬಿಸಿ ಬಿಸಿಯಾಗಿ ಬಾದಾಮ್ ಹಾಲು ಕೊಡೋಣ. ರಮೇಶ್ ಅವರೇ, ನೀವು ಹೋಗಿ ಕಾರ್ ಪಾರ್ಕಿಂಗ್ ಆಗಿ ಆ ಮುಂದಿರುವ ಶೆಡ್ ನಲ್ಲಿರುವ ಗಾಡಿಗಳನ್ನೆಲ್ಲ ತೆಗೀರಿ. ಸರಿ ಅನಾಮಿಕಾ, ನಾನು ಈಗ್ಲೇ ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ಸುರೇಶ್, ಅವನಿ, ಅರುಣ್, ಅಂಜಲಿ ಬರುತ್ತಾರೆ. ಓ ಮೈ ಗಾಡ್ ಸುರೇಶ್, ಏನಿದು ಸ್ಮೆಲ್ಲು? ಯಾರೋ ಸಗಣಿಯಿಂದ ಸಾರ್ಸಿರೋ ಹಾಗಿದೆ. ವಾಸನೆ ಇಲ್ಲ, ನನ್ ಮೂಗಿಗೆ ಹೋಗ್ತಾ ಇದೆ. ಆ ಕರ್ಚೀಫ್ ಕೊಡು, ನನ್ನ ನೋಸ್ ಸೆನ್ಸಿಟಿವ್ ಅಂತ ನಿಂಗೆ ಗೊತ್ತಲ್ವಾ? ಹೌದು ಅರುಣ್, ಮೊದಲೇ ಇಲ್ಲ ಗಾಳಿಯಲ್ಲಿ ಅಷ್ಟು ಮಂಜಿದೆ. ಇನ್ಸ್ಟಾಗ್ರಾಮ್ಗೆ ಇಲ್ಲಿ ಒಳ್ಳೆ ಲೈಟಿಂಗ್ ಕೂಡ ಇಲ್ಲ. ಈ ಮಂಜಿಗೆ ನನ್ನ ಸ್ಕಿನ್ ಸುಲಿದು ಹೋಗೋ ಹಾಗಿದೆ. ಅಬ್ಬಾ, ನಿಮ್ಮ ಮಾತನ್ನ ಕಟ್ಟಿಡಿ, ಮೊದ್ಲು ಒಳಗಡೆ ಬನ್ನಿ. ಅಮ್ಮ, ಅಪ್ಪ, ಅಣ್ಣಯ್ಯ, ಅತ್ತಿಗೆ, ಹೇಗಿದ್ದೀರಾ? ಬನ್ರೋ, ಬನ್ನಿ, ಎಲ್ರು ಚೆನ್ನಾಗಿದ್ದೀವಿ. ಅನಾಮಿಕಾ, ವಾರಗಿತ್ತಿಯರು, ಮೈದನಂದ್ರು ಬಂದಿದ್ದಾರೆ. ಹಾರ್ತಿ ತಟ್ಟೆ ತಗೊಂಬಮ್ಮ. ಅನಾಮಿಕಾ ಕಿರುನಗೆಯಿಂದ ಎಲ್ಲರನ್ನೂ ಮಾತನಾಡಿಸುತ್ತಾಳೆ. ಅನಾಮಿಕಾ ಅಕ್ಕ, ಏನಿದು ಇಷ್ಟು ಚಳಿಯಲ್ಲಿ ಕೂಡ ನೀನು ಕಾಟನ್ ಸೀರೆ ಜೊತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ಯಾ? ನಾವು ಕಾರಲ್ಲಿ ಹೀಟರ್ ಹಾಕೊಂಡ್ರೆ ನಡುಗ್ತಾ ಇದ್ದೀವಿ.
ನನಗೆ ಈ ವಾತಾವರಣ ಅಭ್ಯಾಸವಾಗಿದೆ ಅವನಿ. ನಿಮ್ಗಾಗಿ ಬಿಸಿ ಬಿಸಿಯಾಗಿ ಬಾದಾಮ್ ಹಾಲು ಮಾಡಿದ್ದೀನಿ. ಈ ಚಳಿಗೆ ಅದನ್ನ ಕುಡಿದ್ರೆ ಗಂಟಲಲ್ಲಿ ಹಾಯಾಗಿರುತ್ತೆ. ಪ್ರಯಾಣ ಮಾಡಿ ಸುಸ್ತಾದ ಹಾಗಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಮಧ್ಯಾಹ್ನ ಊಟದ ಸಮಯ. ಎಲ್ಲರೂ ಊಟಕ್ಕೆ ಕೂತಿರುತ್ತಾರೆ. ಅತಿಗೆ, ಈ ಸಾಂಬಾರ್ ತುಂಬಾ ಚೆನ್ನಾಗಿದೆ. ಅವನಿ, ನೀನ್ ಕೂಡ ಟೇಸ್ಟ್ ಮಾಡು. ಹೌದು, ಅನಾಮಿಕಾ ಅಕ್ಕ ಅಡಿಗೆ ತುಂಬಾ ರುಚಿಯಾಗಿ ಮಾಡ್ತಾಳೆ. ಅಂಜಲಿ, ಆ ಸಾಂಬಾರ್ ಈ ಕಡೆ ಕೊಡು. ನಾನು ಕೂಡ ಅನಾಮಿಕಾ ಅಕ್ಕನ ಹಾಗೆ ರುಚಿಯಾಗಿ ಇರೋದಕ್ಕೆ ಬಹಳ ಟ್ರೈ ಮಾಡಿದೆ, ಆದ್ರೆ ಏನಕ್ಕೋ ಯಾವಾಗ್ಲೂ ಹೀಗೆ ಆಗಿಲ್ಲ. ನೀನು ಫೋನಲ್ಲಿ ರೀಲ್ಸ್ ನೋಡ್ತಾ ಅಡಿಗೆ ಮಾಡ್ತೀಯ ಅಂಜಲಿ, ಅದಕ್ಕೆ ನೀನು ಮಾಡುವ ಅಡಿಗೆ ಅತ್ತಿಗೆ ಮಾಡಿದ ಹಾಗೆ ಆಗಲ್ಲ. ಆ ಮಾತಿಗೆ ಆಗ ಎಲ್ಲರೂ ನಗುತ್ತಾರೆ. ಹಾಗೆ ಮಾತುಗಳಿಂದ ಮಧ್ಯಾಹ್ನ ಅವರ ಊಟ ಪೂರ್ತಿಯಾಗುತ್ತೆ. ಇನ್ನು ಆ ದಿನ ಸಾಯಂಕಾಲ ಶಾರದಾ ಅನಾಮಿಕಳ ಹತ್ರ ಹೀಗಂತಾಳೆ, ಅನಾಮಿಕಾ, ನೀನು ಒಬ್ಳೆ ಈ ಮನೆ ಕೆಲಸ ಮಾಡುವ ಬದಲು ಆ ಅವನಿ ಅಂಜಲಿಯರಿಗೆ ಕೆಲಸ ಹೇಳ್ಬೋದಲ್ಲಮ್ಮ. ಬೇಡ ಅತ್ತೆ, ಅವ್ರು ಇಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದಾರೆ. ನಾವು ಇಲ್ಲಿ ಕೆಲಸ ಹೇಳಿದ್ರೆ ಅವರು ಕಷ್ಟಪಡ್ತಾರಲ್ವಾ. ಎಲ್ಲರ ಮನಸ್ಸನ್ನು ನೀ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಿಯಮ್ಮ. ನೀ ಮನೆ ದೇವತೆ ಅಮ್ಮ. ಮಾರನೇ ದಿನ ಭೋಗಿ ಹಬ್ಬ. ಬೆಳಿಗ್ಗೆ ಊರೆಲ್ಲ ಭೋಗಿ ಬೆಂಕಿಯಿಂದ ಬೆಳಗ್ಗೆ ಹೋಗ್ತಾ ಇರುತ್ತದೆ. ಪ್ರಸಾದ್ ಮನೆ ಮುಂದೆ ಕೂಡ ದೊಡ್ಡ ಬೆಂಕಿ ಹಾಕಿರುತ್ತಾರೆ. ರಮೇಶ್, ಸುರೇಶ್, ಅರುಣರು ಬೆಂಕಿ ಉರಿಯಲಿಕ್ಕೆ ಹಳೆ ಸಾಮಾನುಗಳನ್ನು ಹಾಕ್ತಾ ಇರ್ತಾರೆ. ಎಲ್ರು ಅಲ್ಲೇ ಇರ್ತಾರೆ. ಅರೆ, ಆ ಬೆಂಕಿಯಲ್ಲಿ ಹಳೆ ಸಾಮಾನು, ಹರಿದ ಬಟ್ಟೆಗಳೆಲ್ಲ ಹಾಕ್ಬಿಡಿ. ನಮ್ ಮನೆಗೆ ಹಿಡಿದ ದರಿದ್ರವೆಲ್ಲ ಈ ಬೆಂಕಿಯಿಂದ ಹೋಗ್ಬೇಕು. ಅನಾಮಿಕಾ, ಹಳೆ ಸಾಮಾನು ಏನಾದ್ರು ತಗೊಂಡ್ಬಂದು ಇಲ್ಲಿ ಇಡಮ್ಮ. ಒಬ್ಬೊಬ್ಬರು ಅದನ್ನ ಬೆಂಕಿಲಿ ಹಾಕ್ತಾರೆ. ಅತ್ತೆ, ಈ ಬೆಂಕಿಯಿಂದ ಬರುವ ಬಿಸಿ ಒಳ್ಳೆ ಬೆಚ್ಚತನ ಕೊಡುತ್ತದೆ. ಇದು ಕೇವಲ ಬೆಂಕಿ ಅಲ್ಲ ಅವನಿ, ಇದು ನಮ್ಮ ಸಂಪ್ರದಾಯ. ನಮ್ಮ ಮನಸ್ಸಲ್ಲಿರುವ ಕೆಟ್ಟವನ್ನು, ಕಷ್ಟಗಳನ್ನು ಹಳೆ ವಸ್ತುಗಳ ರೂಪದಲ್ಲಿ ಬಿಡಿಸ್ಕೊಳ್ಳುವ ದಿನವಿದು. ಅನಾಮಿಕಾ ಹೇಳಿದ್ದು ಅಕ್ಷರಶಃ ನಿಜ. ಅದಕ್ಕೆ ಈ ಭೋಗಿ ಬೆಂಕಿಯ ಸಾಕ್ಷಿಯಾಗಿ ನೀವೆಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು. ನಿಮ್ಮಲ್ಲಿರುವ ಒಂದು ಕೆಟ್ಟ ಅಭ್ಯಾಸವನ್ನು ಬೆಂಕಿಲಿ ಹಾಕ್ಬೇಕು. ಅಂದ್ರೆ ಈ ದಿನದಿಂದ ಆ ಕೆಲಸ ಮಾಡಬಾರದು ಅನ್ನೋ ಮಾತು. ನಿಜವಾಗಿ ನಮ್ಮವಯ್ಯ, ಅಂದ್ರೆ ನನ್ನ ಶಾಪಿಂಗ್ ಕಾರ್ಟ್ ಕೂಡ ಬೆಂಕಿಲಿ ಹಾಕ್ಬೇಕಾ? ಅದು ನಿನ್ನಿಷ್ಟಮ್ಮ. ಮೊದಲು ನಾನ್ ಶುರು ಮಾಡ್ತೀನಿ. ನನಗಿರುವ ಕೆಟ್ಟ ಅಭ್ಯಾಸ ಎಲ್ಲರ ಮೇಲೆ ಸೆಟೈರ್ ಮಾಡೋದು. ಅದೇನೋ ನಿಮ್ಮ ಅತ್ತೆಗೆ ಇಷ್ಟವಿಲ್ಲ. ಆದ್ದರಿಂದ ಈ ದಿನದಿಂದ ನನ್ನ ಕೌಂಟರ್ನ ನಿಲ್ಲಿಸ್ತೀನಿ. ಇನ್ನು ಮೇಲಿಂದ ಅವಾಗವಾಗ ಮಾತ್ರನೇ ಹಾಕ್ತೀನಿ. ಅಮ್ಮ, ಅದು ನಡೆಯೋ ಕೆಲಸ ಅಲ್ಲ ಬಿಡಿ. ನನ್ನ ಬ್ಯಾಡ್ ಹ್ಯಾಬಿಟ್, ನನ್ ಕೋಪ ಬಂದ್ರೆ ಸೊಸೇಂದ್ರನ ಬೈಯೋದು, ಅದನ್ನ ನಿಲ್ಲಿಸ್ತೀನಿ. ಸೊಸೇಂದ್ರ ಇನ್ಮೇಲೆ ನಿಮ್ಗೆ ಏನ್ ಬೇಕು ಅಂದ್ರೂ ಸಮಾಧಾನದಿಂದ ಹೇಳ್ತೀನಿ. ನನ್ಗೆ ಕೋಪ ಹೆಚ್ಚು ಅಪ್ಪ. ಕೋಪದಿಂದ ಮಾತಾಡೋದ್ರಿಂದ ಇತರರ ಮನಸ್ಸು ನೋಯುತ್ತೆ. ಅದರಿಂದ ನಾನು ಕೋಪನ ಈ ಬೆಂಕಿಲಿ ಹಾಕ್ತಾ ಇದ್ದೀನಿ. ಇನ್ನು ನಾನು ಶಾಂತವಾಗಿ ಮಾತಾಡೋದಕ್ಕೆ ಪ್ರಯತ್ನಿಸ್ತೇನೆ. ನಾನು ಆಫೀಸ್ ವರ್ಕ್ ಅಂತ ಹೇಳಿ ಈ ಮಧ್ಯ ಫ್ಯಾಮಿಲಿಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಇನ್ ಮೇಲಿಂದ ಹಾಗೆ ಮಾಡಲ್ಲ. ಆದಷ್ಟು ಬೇಗ ಆಫೀಸ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಬರ್ತೀನಿ. ನಾನು ದಿನಕ್ಕೆ 100 ಸಲ ಕನ್ನಡಿನಲ್ಲಿ ನೋಡ್ಕೋತೀನಿ. ಇನ್ನು ಅದನ್ನ ಕಡಿಮೆ ಮಾಡ್ತೀನಿ ಅತ್ತೆ. ಇನ್ನು ಮೇಲಿಂದ ಕನ್ನಡಿ ಮುಂದೆ ಕಡಿಮೆ ಸಮಯ ಕಳೆಯುತ್ತಾ ಮನೆ ಕೆಲಸ ಬೇಗ ಮಾಡ್ತೀನಿ. ನನ್ನ ಬ್ಯಾಡ್ ಹ್ಯಾಬಿಟ್ ಸೋಮಾರಿತನ. ಇನ್ನು ಮೇಲಿಂದ ನಾನು ನನ್ನ ಸೋಮಾರಿತನನ ಬಿಡ್ತೀನಿ. ನಾಳೆಯಿಂದ ಅನಾಮಿಕಾ ಅಕ್ಕನ ಜೊತೆ ಸೇರಿ ಕೆಲ್ಸವೆಲ್ಲ ನಾನೇ ಮಾಡ್ತೀನಿ. ಹಬ್ಬೋ, ಇದೆಲ್ಲ ಕೇಳೋದಕ್ಕೆ ಬಲೆಯಾಗಿದೆ. ಮತ್ತೆ ಅನಾಮಿಕಾ, ನಿನ್ನ ಬ್ಯಾಡ್ ಹ್ಯಾಬಿಟ್ ಏನಮ್ಮ? ನಿನ್ನಲ್ಲಿ ನಮಗೆ ಯಾವ ಕೆಟ್ಟದ್ದು ಕಾಣಿಸ್ತಾ ಇಲ್ಲ. ನನಗೂ ಒಂದು ಕೆಟ್ಟ ಅಭ್ಯಾಸ ಇದೆ ಮಾವಯ್ಯ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ. ನನ್ನ ಆರೋಗ್ಯ ಹಾಳಾದ್ರೂ ಸರಿ, ಎದುರಿನವರಿಗಾಗಿ ಕಷ್ಟಪಡ್ತೀನಿ. ಆ ಅತಿ ಒಳ್ಳೆತನನ ಬೆಂಕಿಲಿ ಹಾಕ್ತಾ ಇದ್ದೀನಿ. ಇನ್ ಮೇಲಿಂದ ನನ್ನ ಆರೋಗ್ಯ ಕೂಡ ನೋಡ್ಕೋತೀನಿ. ಅಮ್ಮ ಅನಾಮಿಕಾ, ಸರಿಯಾಗಿ ಹೇಳ್ದೆ ತಾಯಿ. ಸರಿ, ಇನ್ನು ಪ್ರಾಮಿಸ್ಗಳು ಆಗಿ ಹೋಯ್ತಲ್ಲ, ಬನ್ನಿ ಒಳಗಡೆಗೆ ಬಿಸಿ ಬಿಸಿಯಾಗಿ ಕಜಾಯ ತಿನ್ನೋಣ. ಇನ್ನು ಅದು ಸಂಕ್ರಾಂತಿಯ ದಿನ. ಊರೆಲ್ಲ ಬಣ್ಣ ಬಣ್ಣದ ರಂಗೋಲಿಯಿಂದ ತುಂಬಿರುತ್ತದೆ. ಶಾರದಳ ಮನೆ ಮುಂದೆ ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತಾಳೆ. ನೋಡ್ರಮ್ಮ, ಈ ದಿನ ನಮ್ಮನೆಯಲ್ಲಿ ರಂಗೋಲಿ ಸ್ಪರ್ಧೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು 3 ರಂಗೋಲಿ ಹಾಕ್ಬೇಕು. ಯಾರು ರಂಗೋಲಿ ಚೆನ್ನಾಗಿದ್ರೆ ಅವ್ರಿಗೆ ನಾನೊಂದು ಸ್ಪೆಷಲ್ ರೇಷ್ಮೆ ಸೀರೆ ಗಿಫ್ಟ್ ಆಗಿ ಕೊಡ್ತೀನಿ. ನಿಮ್ಮ ಮಾವಯ್ಯನೇ ಜಡ್ಜ್. ಅತ್ತೆ, ನಂಗೆ ಚುಕ್ಕಿಗಳ ರಂಗೋಲಿ ಖಂಡಿತ ಬರಲ್ಲ. ಸುರೇಶ್, ಬೇಗ ವೈಫೈ ಆನ್ ಮಾಡು. ನಾನು ಗೂಗಲ್ ಅಲ್ಲಿ ನೋಡಿ ಮಾಡ್ಬೇಕು. ನನಗೆ ಬಣ್ಣ ಹಾಕೋದು ಇಷ್ಟ. ರಂಗೋಲಿ ವಕ್ರವಾಗಿದ್ರು ಬಣ್ಣದಿಂದ ಮ್ಯಾನೇಜ್ ಮಾಡ್ತೀನಿ. ನಾನು ನಮ್ಮ ಹಳೆ ಪದ್ಧತಿಯಿಂದ ರಥದ ರಂಗೋಲಿ ಹಾಕ್ತೀನಿ ಅತ್ತೆ. 3 ಸೊಸೆಂದರು ರಂಗದಲ್ಲಿ ಇಳಿಯುತ್ತಾರೆ. ಅನಾಮಿಕಾ ಬಹಳ ನಿಶ್ಶಬ್ದದಿಂದ ಏಕಾಗ್ರತೆಯಿಂದ ದೊಡ್ಡ ರಥದ ರಂಗೋಲಿ ಹಾಕಿ ಅದರ ಸುತ್ತಲೂ ಗೊಬ್ಬೆ ಮಾಡುತ್ತಾಳೆ. ಅವನಿ ತನ್ನ ಫೋನ್ ಅಲ್ಲಿ ಫೋಟೋ ನೋಡುತ್ತಾ ಏನೋ ಕ್ರಿಯೇಟಿವ್ ಡಿಸೈನ್ ಹಾಕುತ್ತಾಳೆ. ಅಂಜಲಿ ರಂಗೋಲಿ ಹಾಕುವುದಕ್ಕಿಂತ ಬಣ್ಣ ಹಾಕುವುದರಲ್ಲಿ ಹೆಚ್ಚು ಶ್ರದ್ಧೆ ತೋರಿಸುತ್ತಾಳೆ. 1 ಗಂಟೆ ನಂತರ ಪ್ರಸಾದ್ ಇನ್ಸ್ಪೆಕ್ಷನ್ಗೆ ಬರ್ತಾನೆ.
ಒಂದೊಂದು ರಂಗೋಲಿಯನ್ನು ಪ್ರಸಾದ್ ಗಮನಿಸ್ತಾ ಇರ್ತಾನೆ. ಏನಮ್ಮ ಅವನಿ, ಇದೇನಿದು? ಈ ರಂಗೋಲಿ ಏನೋ QR ಕೋಡ್ ತರ ಇದೆ, ಇದನ್ನು ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಏನಾದ್ರೂ ಆಗುತ್ತಾ ಏನು? ಈಗ ಅದು ಜಿಯೋಮೆಟ್ರಿಕ್ ಕಲೆ ಮಾವಯ್ಯ, ಸಿಟಿಲಿ ಈಗ ಅದೇ ಟ್ರೆಂಡ್ ಸರಿ ಹೊರತು ಇದ್ರಲ್ಲಿ ಹಬ್ಬದ ಕಳೆ ಇಲ್ಲಮ್ಮ. ಇದಕ್ಕೆ 5 ಮಾರ್ಕ್. ಇನ್ನು ಅಂಜಲಿ ರಂಗೋಲಿ, ಅಮ್ಮ ಇದು ರಂಗೋಲಿನ ಇಲ್ಲ ಹೋಳಿ ಹಬ್ಬದ ನೀರಿನ ಬಣ್ಣನ? ರಂಗೋಲಿಯಲ್ಲಿ ಇದು ಬೂತ್ ಕನ್ನಡಿ ಇಟ್ಟು ನೋಡ್ಬೇಕು. ಅದೇ ಅಲ್ಲ ಮಾವಯ್ಯ, ಆರ್ಟ್ ಕಲರ್ಫುಲ್ ಆಗಿ ಇದ್ರೆ ಅಲ್ವಾ ಹಬ್ಬ ಅಂದ್ರೆ. ಇದಕ್ಕೆ 4 ಮಾರ್ಕ್ಸ್. ಪ್ರಸಾದ್ ಇನ್ನು ಅನಾಮಿಕಳ ರಂಗೋಲಿ ಹತ್ರ ನಿಲ್ಲುತ್ತಾನೆ. ಓಹೋ, ಈ ರಂಗೋಲಿ ಎಷ್ಟು ಕಳೆಯಾಗಿದೆಯೋ. ಆ ಗುಬ್ಬೆಮ್ಮೆಗಳ ಮೇಲೆ ಅರಿಶಿನ, ಕುಂಕುಮ, ನವಧಾನ್ಯಗಳು, ಈ ಸಂಪ್ರದಾಯದ ಜೊತೆ ಸೇರಿದ ರಂಗೋಲಿ ನೋಡ್ತಾ ಇದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಈ ರಂಗೋಲಿಗೆ 10ಕ್ಕೆ 10 ಮಾರ್ಕು. ಹೌದು ರೀ, ಅನಾಮಿಕಳ ರಂಗೋಲಿಯಲ್ಲಿ ಒಂದು ತುಂಬುತನ ಇದೆ, ನಮ್ಮ ಸಂಪ್ರದಾಯ ಕಾಣಿಸ್ತಾ ಇದೆ. ಇನ್ನು ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದವರು ನಮ್ಮ ಅನಾಮಿಕಾ. ಪ್ರಸಾದ್ ಅನಾಮಿಕಂಗೆ ರೇಷ್ಮೆ ಸೀರೆ ಗಿಫ್ಟ್ ಆಗಿ ಕೊಡ್ತಾನೆ. ಇನ್ನು ಮಧ್ಯಾಹ್ನದ ಸಮಯ. ಅನಾಮಿಕಾ 10 ತರಹದ ಅಡಿಗೆ ಮಾಡಿರುತ್ತಾಳೆ. ಮನೆಯೆಲ್ಲ ವಾಸನೆಯಿಂದ ತುಂಬಿ ಹೋಗಿರುತ್ತೆ. ಅಮ್ಮ ಅನಾಮಿಕಾ, ಈ ವಡೆಗಳು ತುಂಬಾ ಚೆನ್ನಾಗಿದೆ ಅಮ್ಮ. ನಿಜಕ್ಕೂ ಎಣ್ಣೆ ಹೊರಗೆ ಕಾಣಿಸ್ತಾ ಇಲ್ಲ. ಶಾರದಾ, ಈ ವಡೆ ಹೇಗ್ ಮಾಡ್ಬೇಕು ಅನಾಮಿಕಳ ನೋಡಿ ಕಲ್ತ್ಕೋ. ನೀವ್ ಯಾವಾಗ್ಲೂ ಹಾಗೆ ಅಂತೀರಾ, ನಾನ್ ಮಾಡಿದ್ರೆ ಕಲ್ಲಿನ ಹಾಗೆ ಅಂತೀರಾ, ಸೊಸೆ ಮಾಡಿದ್ರೆ ಮಾತ್ರ ಮೆಚ್ಕೋತೀರಾ. ನಿಜವಾಗಿ ಅದಕ್ಕೆ ಸಿಟಿಲಿ ಹೋಟೆಲ್ ಅಲ್ಲಿ ಕೂಡ ಇಷ್ಟು ಟೇಸ್ಟ್ ಆಗಿರಲ್ಲ. ಈ ಟೇಸ್ಟ್ ಇಂದ ನಾವೆಲ್ಲ ಡಯಟಿಂಗ್ ಪಕ್ಕದಲ್ಲಿ ಇಟ್ಟು ತಿಂತಾ ಇದೀವಿ. ಹೌದು ಅನಾಮಿಕಾ ಅಕ್ಕ, ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಕ್ಕ. ನಾನು ಕೂಡ ಈ ಕಜ್ಜಾಯ ಹೇಗೆ ಮಾಡೋದು ಹೇಳ್ಕೊಡ್ತೀಯಾ? ತಪ್ಪದೆ ಅವನಿ, ಸಾಯಂಕಾಲ ನಾವೆಲ್ಲರೂ ಸೇರಿ ತಿಂಡಿಗಳನ್ನ ಮಾಡೋಣ, ಆಗ ನಿನ್ಗೆ ಅರ್ಥವಾಗುವ ಹಾಗೆ ಕಲಿಸ್ತೀನಿ. ಹಾಗೆ ಸಂಕ್ರಾಂತಿ ದಿನ ಎಲ್ಲರೂ ಆನಂದದಿಂದ ಕಳೆಯುತ್ತಾರೆ. ಮಾರನೇ ದಿನ ಕನುಮ. ಹಳ್ಳಿಗಳಲ್ಲಿ ಕನುಮ ಎಂದರೆ ಹಸುಗಳ ಹಬ್ಬ. ರಮೇಶ್ ಎತ್ತುಗಳನ್ನ ಅಂದವಾಗಿ ಅಲಂಕರಿಸುತ್ತಾನೆ. ಅರೆ ರಮೇಶು, ಎತ್ತುಗಳನ್ನ ಮೆರವಣಿಗೆಗೆ ಕರ್ಕೊಂಡು ಹೋಗೋ ಸೊಸೆ ಅಂದ್ರೆ ನೀವು ಕೂಡ ಬನ್ನಿ. ಊರ್ ಹೇಗಿದೆಯೋ ನೋಡಿರುವಂತೆ. ಅಬ್ಬೋ, ಆ ಎತ್ತಿನ ಕೊಂಬು ನೋಡು ಎಷ್ಟು ದೊಡ್ಡದಾಗಿದೆಯೋ. ಅರುಣ್, ನನ್ನನ್ನು ಹಿಡ್ಕೋ. ಭಯಪಡ್ಬೇಡ ಅಂಜಲಿ, ಅವೇನು ಮಾಡೋದಿಲ್ಲ. ಕನುಮ ಅಂದರೆ ಪಶುಗಳ ಹಬ್ಬ ಅಂಜಲಿ. ಈ ಹಬ್ಬದ ದಿನ ನಮ್ಮ ಮನೆಯಲ್ಲಿರೋ ಪಶುಗಳನ್ನ ಪೂಜಿಸುತ್ತೇವೆ. ವರ್ಷಗಳೆಲ್ಲ ನಮ್ಮ ಹೊಲದಲ್ಲಿ ಕಷ್ಟ ಮಾಡಿ ನಮಗೆ ಬೆಳೆ ಕೊಡುವುದರಲ್ಲಿ ಈ ಪಶುಗಳು ಶ್ರಮಿಸಿರುತ್ತವೆ. ಆದ್ರಿಂದ ಇದನ್ನ ನಾವು ಈ ದಿನ ಪೂಜಿಸ್ತೀವಿ. ನಮ್ಮ ಸಂಪ್ರದಾಯಗಳನ್ನು ಬಹಳ ಚೆನ್ನಾಗಿ ಹೇಳಿದೆ ತಾಯಿ. ಇನ್ನು ಆ ದಿನ ಮಧ್ಯಾಹ್ನ. ಅತ್ತೆ, ಈ 3 ದಿನ ಹೇಗೆ ಕಳೆದೋಯ್ತೋ ಗೊತ್ತಾಗಿಲ್ಲ. ಮೊದಲಿನಲ್ಲಿ ಚಳಿಗೆ ಭಯಪಟ್ಟುವೆ ಹೊರತು ಇಲ್ಲಿ ಸಿಕ್ಕ ಪ್ರೇಮದ ಮುಂದೆ ಆ ಚಳಿ ಏನೋ ಕಷ್ಟ ಅನ್ನಿಸ್ಲಿಲ್ಲ. ಹೌದು ಅತ್ತೆ, ಅನಾಮಿಕಾ ಅಕ್ಕನ ಹತ್ರ ನಾನೊಂದು ವಿಷಯ ಕಲ್ತ್ಕೊಂಡೆ. ಕೆಲಸವನ್ನು ಪ್ರೇಮಿಸಿದರೆ ಅದು ಕಷ್ಟ ಅನ್ಸೋದಿಲ್ಲ ಅಂತ. ನೀವು ಪ್ರತಿ ಹಬ್ಬಕ್ಕೂ ನಮ್ಮ ಮನೆಗೆ ಬರ್ಬೇಕು, ಆಗ್ಲೇ ಮನೆ ತುಂಬಿದ ಹಾಗಿರುತ್ತೆ. ಈ ಹಬ್ಬಕ್ಕೆ ನೀವೆಲ್ಲ ಬಂದಿದ್ದು ನಮ್ಮ ಮನೆಗೆ ಕಳೆ ಬಂದಿದೆ. ನನ್ನ ಎದೆ ಈಗ ಆನಂದದಿಂದ ತುಂಬಿ ಹೋಗಿದೆ. ಇನ್ನು ಮಾರನೇ ದಿನ ಸುರೇಶ್ ಅರುಣ್ ಫ್ಯಾಮಿಲಿ ತಿರುಗು ಪ್ರಯಾಣಕ್ಕೆ ಸಿದ್ಧವಾಗುತ್ತಾರೆ. ಎಲ್ಲರ ಮುಖದಲ್ಲಿಯೂ ಒಂದು ಚಿಕ್ಕ ವಿಚಾರವಿರುತ್ತದೆ. ಏನೋ ಸುರೇಶು, ಆಗ್ಲೇ ಹೋಗ್ತಾ ಇದ್ದೀರಾ? ಇನ್ನೊಂದ್ 2 ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲೋ. ಇಲ್ಲಪ್ಪ, ಆಫೀಸಲ್ಲಿ ಕೆಲ್ಸಗಳಿದೆ. ಈ ಸಲ ಯುಗಾದಿಗೆ ಮತ್ತೆ ಬರ್ತೀವಲ್ಲ, ತಗೊಳ್ಳಿ. ಇದ್ರಲ್ಲಿ ಕಜ್ಜಾಯ, ಇದ್ರಲ್ಲಿ ಚಕ್ಕಲಿ, ಇದ್ರಲ್ಲಿ ಉಪ್ಪಿನಕಾಯಿ ಇದೆ. ಯಾವ್ದು ಮಿಕ್ಕದೆ ಎಲ್ಲ ತಿನ್ಬೇಕು. ಸಿಟಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಕೊಡಿ. ಥ್ಯಾಂಕ್ಸ್ ಅಕ್ಕ, ಸಾರಿ, ನಾನು ಯಾವ ಕೆಲ್ಸನೂ ಮಾಡದೆ ನಿಂಗೆ ಕಷ್ಟ ಕೊಟ್ವಿ. ಹಾಗೇನಿಲ್ಲ ಅವನಿ, ನೀವು ಬರೋದು ನಮ್ಗೆ ತುಂಬಾ ಸಂತೋಷವೆನಿಸಿತು. ಜಾಗೃತಿಯಾಗಿ ಹೋಗಿ ಬನ್ರೋ. ಅನಾಮಿಕಾ, ನಿನ್ನ ವಾರಗೀತ್ಯರನ್ನು ಅವರನ್ನ ಕಳ್ಸೋದಕ್ಕೆ ನಿಂಗೆ ಮನ್ಸು ಬರ್ತಾ ಇಲ್ವಲ್ಲ? ಹೌದು ಅತ್ತೆ, ಆದ್ರೆ ಮತ್ತೆ ಈ ದಿನ ಹೋಗ್ಲೇಬೇಕಲ್ಲ. ಇನ್ನು ಕಾರುಗಳು ಕದಲುತ್ತಾ ಇದ್ದರೆ ಎಲ್ಲರೂ ಕೈದೂಗುತ್ತಾ ಬೀಳ್ಕೊಡುಗೆ ಹೇಳುತ್ತಾರೆ. ಸಂಕ್ರಾಂತಿ ಹಬ್ಬ ಆ ಕುಟುಂಬದ ಮಧ್ಯೆ ಇರುವ ಪ್ರೇಮಾನುರಾಗಗಳ ಬೆಚ್ಚತನವನ್ನು, ಅನಾಮಿಕಳ ಆತ್ಮೀಯತೆ, ಅವನಿಯ ಬದಲಾವಣೆ, ಅಂಜಲಿಯ ತುಂಟುತನ, ಇದೆಲ್ಲ ಸೇರಿ ಆ ಸಂಕ್ರಾಂತಿಯನ್ನು ಮಧುರ ಜ್ಞಾಪಕವಾಗಿ ಬದಲಾಯಿಸಿತು. ಪ್ರಸಾದ್ ಸೋಫಾದಲ್ಲಿ ಕೂತ್ಕೊಂಡು, ಶಾರದಾ ಅವ್ರು ಹೋಗ್ತಾನೆ, ಮತ್ತೆ ಮನೆ ನಿಶಬ್ದವಾಗಿ ಹೋಯ್ತು. ಅನಾಮಿಕಳನ್ನ ಕಾಫಿ ಹಿಡ್ಕೊಂಬ ಅನ್ನು. ಆಗ್ಲೇ ಶುರು ಮಾಡಿದ್ರಾ? ನನ್ ಮಾತು ನೆನ್ಪಿದೆ ಅಲ್ವಾ? ಈ ದಿನದಿಂದ ಬೈಗಳ ಬಂದು, ನನ್ ಮಾತು ಕೂಡ ನೆನ್ಪಿದೆ ಅಲ್ಲ, ಕೌಂಟರ್ಗಳು ಬಂದು. ಅಮ್ಮ ಅನಾಮಿಕಾ, ಕಾಫಿ ತಗೊಂಬ ಅಮ್ಮ ಪ್ಲೀಸ್ ತಾಯಿ. ಈಗ್ಲೇ ತರ್ತಾ ಇದ್ದೀನಿ ಮಾವಯ್ಯ. ಅನಾಮಿಕಾ ಅತ್ತೆ ಸೊಸೆಯರ ಚಾನೆಲ್ ಅನ್ನು ಆಧರಿಸುತ್ತಿರುವ ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.